ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸ್ವರ್ಣ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಕಿಚನ್ಲಿ ಮಸಾಲ ಆಲೂ ಬೋಂಡ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ನಾವು ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಜೋರು ಮಾಡಿ ತಿಂತಾಯಿದ್ರೆ ಟೀ ಜೊತೆಗೆ ಕಾಂಬಿನೇಷನ್ ಬೆಂಕಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಈಗ ನಾವು ಹೇಳ್ತಾ ಇದ್ರೆ ಆಗೋದಿಲ್ಲ. ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡಿಬಿಡೋಣ. ನಾನಿಲ್ಲಿ ಒಂದು 200 ಗ್ರಾಮ್ಸ್ ಆಗೋಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಈಗ ಇದನ್ನು ನಾವು ಜರಡಿ ಹಿಡ್ಕೋಬೇಕಾಗುತ್ತೆ. ಈ ರೀತಿ ಜರಡಿ ಹಿಡಿದು ಹಾಕೋದ್ರಿಂದ ಏನಾಗುತ್ತೆ, ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಉಂಡೆನೂ ಆದಷ್ಟು ಕಡಿಮೆ ಆಗುತ್ತೆ. ಹಾಗಾಗಿ ಯಾವಾಗಲೇ ಆಗಲಿ ನಾವು ಬೋಂಡ, ಬಜ್ಜಿ ಏನೇ ಒಂದು ರೆಸಿಪಿ ಮಾಡೋ ಹಾಗಿದ್ರು ಈ ರೀತಿ ಜರಡಿ ಹಿಡಿದ್ಬಿಟ್ಟು ಹಾಕಬೇಕಾಗುತ್ತೆ. ಹಾಗೆ ಈಗ ಇದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ಬೇಕಾದ್ರೆ ಒಂದು 2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ, ತೊಂದರೆ ಇಲ್ಲ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕದಷ್ಟು ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಈಗ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿದೆ. ಅದಾದ ನಂತರ ನಾವಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಯಾವ ರೀತಿ ಮಿಕ್ಸಿಂಗ್ ಮಾಡ್ತೀವಿ, ಮಿಕ್ಸಿಂಗ್ ಮೇಲೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಆಲೂ ಬೋಂಡ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ನಾವೀಗ ಇದನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡೋಣ. ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ನೋಡಿ, ಉಂಡೆ ಎಲ್ಲ ಇರುತ್ತಲ್ಲ ಅದೆಲ್ಲ ಕರಗಿರೋದಿಲ್ಲ. ಹಾಗಾಗಿ ನಾನು ಮುಚ್ಚಿಬಿಟ್ಟು ಒಂದು ಹಾಫ್ ಆನ್ ಅವರ್ ಹಾಗೆ ಇಡ್ತೀನಿ. ಈ ಗ್ಯಾಪಲ್ಲಿ ನಾನಿಲ್ಲಿ ಒಂದು 400 ಗ್ರಾಮ್ಸ್ ಆಗೋಷ್ಟು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ನಾನಿಲ್ಲಿ ಆಲೂಗಡ್ಡೆ ಬೇಯಿಸೋ ಟೈಮಲ್ಲಿ ಉಪ್ಪೇನು ಹಾಕ್ಕೊಂಡಿಲ್ಲ, ಹಾಗೆ ಬರೀ ಆಲೂಗಡ್ಡೆ ಹಾಕಿ ನೀರು ಹಾಕಿ ನಾನೀಗ ಬೇಯಿಸ್ಕೊಂಡಿರೋದು. ಮತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವಿಲ್ಲಿ ಒಂದು 3 ವಿಸಿಲ್ ತೊಗೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮೆತ್ತಗೆ ಆಲೂಗಡ್ಡೆ ಚೆನ್ನಾಗಿ ಬೆಂದ್ಬಿಡುತ್ತೆ ನೋಡಿ. ಇದೆಲ್ಲ ಚೆನ್ನಾಗಿ ಈಗ ನಾವು ಕ್ರಷ್ ಮಾಡ್ಕೊಂಡು ಅದಾದ ನಂತರ ನನಗೆ ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಈಗ ಇದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ಉದ್ದಿನ ಕಾಳು, ಈಗ ಇದನ್ನೆಲ್ಲ ನಾನು ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಟಪಟಾನಿ ಲೈಟಾಗಿ. ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು 3 ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ಒಂದು ಮೀಡಿಯಂ ಸೈಜ್ನ ಈರುಳ್ಳಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಈರುಳ್ಳಿ. ಇದ್ರ ಜೊತೆಗೆ ನಾನಿಲ್ಲಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟರಲ್ಲಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಒಂದು 2 ರೆಕ್ಕೆ ಆಗೋಷ್ಟು ಕರಿಬೇವಿನೆಲೆನ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕದಷ್ಟು ಉಪ್ಪನ್ನ, ಆಲೂಗಡ್ಡೆಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅದನ್ನು ನಾವಿಲ್ಲಿ ನೋಡಿ ಹಾಕೋಬೇಕಾಗುತ್ತೆ. ಈಗ ಹಾಕೋದ್ರಿಂದ ಈರುಳ್ಳಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಈಗ ಆಲೂಗಡ್ಡೆ ಏನು ಬೇಯಿಸಿಟ್ಕೊಂಡಿದ್ವಿ ಈಗ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗ್ಯಾಸ್ ಸ್ಟವ್ ಬಂದು ಮೀಡಿಯಂ ಫ್ಲೇಮಲ್ಲೇ ಇರಲಿ, ಆನಲ್ಲೇ ಇರಲಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನಾವು ಟೇಸ್ಟ್ ಮಾಡಿದಾಗ ಉಪ್ಪು ಖಾರ ಗೊತ್ತಾಗ್ಬಿಡುತ್ತೆ. ಕಡಿಮೆ ಆದರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಡಿ ಇದಕ್ಕೆ ಉಪ್ಪು ಖಾರನ. ಈಗ ಇದಕ್ಕಿನಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಹಾಗಾಗಿ ಇಷ್ಟಪಡಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು, ಒಂದು ಸ್ವಲ್ಪನೇ ಹಾಕೋಬೋದು, ತೊಂದರೆ ಇಲ್ಲ. ಇದ್ರ ಜೊತೆಗೆ ನಿಮ್ಗೆ ಸಬ್ಬಕ್ಕಿ ಸೊಪ್ಪು ಬೇಕಂದರೆ ಅದನ್ನು ಸಹ ಹಾಕೋಬೋದು, ಒಂದು ಸ್ವಲ್ಪ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಡು ಅದಾದ ನಂತರ ನಾನಿಲ್ಲಿ ಒಂದು ಅರ್ಧ ಹೋಳ ಆಗುವಷ್ಟು ನಿಂಬೆಹಣ್ಣಿನ ರಸನೂ ಸಹ ಹಾಕ್ಕೊಳ್ತೀನಿ. ಗ್ಯಾಸ್ ಸ್ಟವ್ ಆಫ್ ಮಾಡಿ ಹಾಕ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿನ ರಸ, ಉಪ್ಪು, ಹುಳಿ, ಖಾರ ಇದು 3 ಮಿಕ್ಸ್ ಆದಾಗ ಮಸಾಲ ಆಲೂ ಬೋಂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ನಿಂಬೆಹಣ್ಣು ಹಾಕ್ಕೊಂಡೆ. ನಿಮ್ಗೆ ಇಲ್ಲಿ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದಾಗ ಬೇಕಾದ್ರೆ ಒಂದು ಸ್ವಲ್ಪ ನೀವು ಹಚ್ಚ ಖಾರದ ಪುಡಿ ಹಾಕೋಬೋದು, ತೊಂದರೆ ಇಲ್ಲ. ನಾನು ಈ ರೀತಿ ಎಲ್ಲ ಉಂಡೆ ಮಾಡಿ ಇಟ್ಕೊಳ್ತೀನಿ. ಫಸ್ಟ್ ನಾವು ಉಂಡೆ ಮಾಡಿ ಈ ರೀತಿ ಇಟ್ಕೊಳ್ಬೇಕಾಗುತ್ತೆ. ಈಗ ನಾವೀಗ ಏನು ಬಜ್ಜಿ ಮಿಕ್ಸ್ನ ನಾವು ರೆಡಿ ಮಾಡ್ಕೊಂಡಿದ್ವಿ, ಈಗ ಅದರಲ್ಲಿ ನಾವೀಗ ಡಿಪ್ ಮಾಡಿಬಿಟ್ಟು ನಾವು ಡೈರೆಕ್ಟ್ ಎಣ್ಣೆದಲ್ಲಿ ಹಾಕೋಬೋದು. ಅದಕ್ಕಿಂತ ಮುಂಚೆ ನೋಡಿ ಈ ರೀತಿ ಕೈಯಲ್ಲಿ ನಾವೀಗ ನಾನು ತೋರಿಸ್ತೀನಿ. ಕೈ ಈ ರೀತಿ ಇಟ್ಟು ನಾವು ನೋಡಿದಾಗ ನೋಡಿ ಕೈ ಮೇಲೆ ಯಾವ ಇದಕ್ಕೆ ಅಂಟ್ಕೊಳ್ಳುತ್ತೆ ಅದೇ ರೀತಿಯೇ ನಮಗೀಗ ಆಲೂಗಡ್ಡೆ ಮಿಕ್ಸ್ಗೂ ಅಂಟ್ಕೊಳ್ಳುತ್ತೆ. ಹಾಗಾಗಿ ಅದು ನೋಡ್ಕೋಬೇಕಾಗುತ್ತೆ. ಈಗ ಡಿಪ್ ಮಾಡಿಬಿಟ್ಟು ಈಗ ಇದನ್ನು ಡೈರೆಕ್ಟ್ ಎಣ್ಣೆದಲ್ಲಿ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಕಾಯಿಸ್ಕೊಂಡು ಅದಾದ ನಂತರ ನಾವೀಗ ಇದನ್ನು ಎಣ್ಣೆದಲ್ಲಿ ಹಾಕ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಸಿಂಪಲ್ಲಾಗಿರುತ್ತೆ. ಅದ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿಗೆ ಟ್ರೈ ಮಾಡಿದ್ರೆ ಮತ್ತೆ ಮನೆಯಲ್ಲಿ ನೀವು ಮಾಡ್ತಾನೆ ಇರ್ತೀರಿ, ಅಷ್ಟು ಚೆನ್ನಾಗಿರುತ್ತೆ. ನನಗಿಲ್ಲಿ 400 ಗ್ರಾಮ್ಸ್ ಆಗೋಷ್ಟು ಆಲೂಗಡ್ಡೆ ನಾನು ತೊಗೊಂಡಿದ್ದೆ ಬೇಯಿಸ್ಬಿಟ್ಟು. ಅಷ್ಟು ಆಲೂಗಡ್ಡೆಗೆ ನನಗಿಲ್ಲಿ 16ರಿಂದ 18 ಆಲೂಗಡ್ಡೆ ಬೋಂಡ ಆಗಿತ್ತು. ಅಂದರೆ ಸ್ವಲ್ಪ ನಾನು ಸೈಜಸ್ ದೊಡ್ಡದಾಗಿ ಹಾಕ್ಕೊಂಡಿದ್ದೆ, ಮನೆಯಲ್ಲಿ ತಿಂತಾರಲ್ವ, ಹಾಗಾಗಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಕಿದ್ದೆ. ನೀವು ಬೇಕಾದ್ರೆ ಚಿಕ್ಕ ಸೈಜಲ್ಲಿ ಹಾಕ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನಾನು ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿದಾಗಲೇ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಸಹ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಂತು ಅಂತೇಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.